ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋಲಿ ಏನಪ್ಪ ಅಂದರೆ ನಾನು ಬನಶಂಕರಿ ಟೆಂಪಲ್ ಕಡೆ ಹೊರಟಿದ್ದೆ. ಅಲ್ಲಿನ ವಿಶೇಷತೆ ಮತ್ತು ಅಲ್ಲಿ ಟೆಂಪಲ್ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಬನಶಂಕರಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಟೆಂಪಲ್ ಇರೋದು. ಎರಡು ಸಪ್ರೇಟ್ ಟೆಂಪಲ್ ಇದೆ ಫ್ರೆಂಡ್ಸ್. ಒಂದು ಟೆಂಪಲಲ್ಲಿ ಬಂದ್ಬಿಟ್ಟು ಲಾರ್ಡ್ ಗಣೇಶ, ಬನಶಂಕರಿ ದೇವಿ ಹಾಗೂ ಲಾರ್ಡ್ ಶಿವ ಒಂದು ಟೆಂಪಲಲ್ಲಿ ಇದ್ದಾರೆ ಫ್ರೆಂಡ್ಸ್. ಇನ್ನೊಂದು ಟೆಂಪಲಲ್ಲಿ ಬಂದ್ಬಿಟ್ಟು ಕನಕಾಂಬರಿ ದೇವಿ ಅಂತ ಒಂದು ದೇವರಿದೆ. ಅದ್ರ ಪಕ್ಕದಲ್ಲೇ ಲಾರ್ಡ್ ಹನುಮಾನ್ ಕೂಡ ಇದ್ದಾರೆ ಫ್ರೆಂಡ್ಸ್. ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿದ್ರೆ ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಆರತಿ ಬೆಳಗ್ತಿದ್ದಾರಲ್ಲ, ಇದು ಬಂದ್ಬಿಟ್ಟು ನಿಂಬೆಹಣ್ಣು ಆರತಿ. ಫಸ್ಟ್ ಬಂದ್ಬಿಟ್ಟು ಅವ್ರ ವಿಶ್ ಏನಿದ್ರು ಅದನ್ನು ಕೇಳಿಕೊಂಡು ದೇವಿಯಲ್ಲಿ ಹೋಗ್ತಾರೆ ಫ್ರೆಂಡ್ಸ್. ಅದು ಫುಲ್ಫಿಲ್ ಆದಮೇಲೆ ಈ ಥರ ಬಂದು ನಿಂಬೆಹಣ್ಣು ಆರತಿ ಕೂಡ ಬೆಳಗ್ತಾರೆ ಫ್ರೆಂಡ್ಸ್. ಈ ಥರ ನಿಂಬೆಹಣ್ಣು ಆರತಿ ಬೆಳಗಿದ್ರೆ ಅವ್ರ ವಿಶ್ ಏನಿದ್ರು ಅದು ಪೂರೈಸ್ತಾರೆ ಅಂತ ಬನಶಂಕರಿ ದೇವಿಯ ಮೇಲೆ ಭಕ್ತಾದಿಗಳಿಗೆ ಅಪಾರ ನಂಬಿಕೆ ಕೂಡ ಇದೆ ಫ್ರೆಂಡ್ಸ್. ಆರತಿ ಎಲ್ಲ ಆದಮೇಲೆ ಫ್ರೆಂಡ್ಸ್ ಈ ಥರ ಟ್ರೇ ಇರುತ್ತೆ, ಇಲ್ಲಿ ಬಂದು ಅವರು ಡಿಸ್ಪೋಸ್ ಮಾಡ್ಕೋತಾರೆ. ಆ್ಯಂಡ್ ಇನ್ನೊಂದೇನು ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ಇಲ್ಲಿ ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಇಲ್ಲಿ ಒಂಥರ ಮಡಿಕೆ ಟೈಪ್ ಇದೆಯಲ್ಲ, ಅದರಲ್ಲಿ ಅವ್ರು ಏನಿದ್ರು ಅದನ್ನು ಬೇಡ್ಕೊಂಡು ಕೈ ಇಟ್ಕೋತಾರೆ ಫ್ರೆಂಡ್ಸ್. ಅದು ಆಗುತ್ತೆ ಅಂತ ಅಂದರೆ ಅದು ಅವ್ರ ಫಿಂಗರ್ಸ್ ಇದೆಯಲ್ಲ, ಅದು ಹಂಗೆ ಸ್ವಲ್ಪ ಲೂಸ್ ಆಗ್ತಾ ಹೋಗುತ್ತೆ. ಲೈಕ್ ಇದೆರಡು ತಮ್ ಫಿಂಗರ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಒಂದು ನಿಮಿಷ ಝೂಮ್ ಆಗ್ತೀನಿ. ಆ ತಮ್ ಫಿಂಗರು ಲೂಸ್ ಆಗ್ತಾ ಹೋಗುತ್ತೆ, ಲೈಕ್ ಗ್ಯಾಪ್ ಇಟ್ಕೊಂಡು ಹೋಗುತ್ತೆ. ಹೇಳಿದ್ರೆ ಅರ್ಥ ಆಗಲ್ಲ. ಯಾವಾಗಾದರೂ ಬನಶಂಕರಿ ಸೈಡ್ ಹೋದರೆ ಬನಶಂಕರಿ ಟೆಂಪಲ್ ವಿಸಿಟ್ ಮಾಡಿ, ಖಂಡಿತ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ದಾಸೋಹವನ್ನು ಯಾವಾಗಲೂ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಪರ್ಟಿಕ್ಯುಲರ್ ಟೈಮಿಂಗ್ಸಲ್ಲಿ. ಆ್ಯಂಡ್ ಇಲ್ಲಿ ಕೂತ್ಕೊಳ್ಳೋಕ್ಕೂ ಚೆನ್ನಾಗಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇಲ್ಲಿ ಈ ವಿಡಿಯೋಲಿ ನೀವು ನೋಡ್ಬೋದು. ರೆಡಿಮೇಡ್ ನಿಂಬೆಹಣ್ಣು ಆರತಿ ಬೇಕಂದರೆ ಫ್ರೆಂಡ್ಸ್, ನಿಮಗೆ ಇಲ್ಲಿ ಔಟ್ಸೈಡ್ ಆ ಟೆಂಪಲ್ ಕೂಡ ತುಂಬ ಶಾಪ್ಸ್ ಕೂಡ ಅವೈಲೇಬಲ್ ಇದೆ. Thank you for watching. Please share and subscribe.